ನಮಸ್ಕಾರ. ಅಧ್ಯಾಯ 62 ಮುಂದುವರೆದ ಭಾಗ. ಶ್ರೀರಾಮಕೃಷ್ಣರ ಭಕ್ತಿಯರಲ್ಲೆಲ್ಲ ಅಗ್ರಗಣ್ಯ ಸ್ಥಾನವನ್ನು ಪಡೆದವಳು ಅಘೋರಮಣಿ ಎಂಬ ಹೆಂಗಸು. ಆಕೆ ಬಾಲ್ಯವಿಧವೆಯಾಗಿದ್ದಳು. ಕಾಮಾರಹಾಟಿಯಲ್ಲಿ ರಾಧಾ ಗೋವಿಂದರ ದೇವಸ್ಥಾನವನ್ನು ಕಟ್ಟಿಸಿದ ಗೋವಿಂದ ಚಂದ್ರದತ್ತನ ವಿಧವೆಯ ಸ್ನೇಹಿತೆ. ಆಕೆ ಆ ದೇವಸ್ಥಾನದ ಒಂದು ಕೋಣೆಯಲ್ಲಿದ್ದಳು. ಅಲ್ಲಿಂದ ಗಂಗಾ ನದಿಯನ್ನು ನೋಡಬಹುದಾಗಿತ್ತು. ಆ ದೇವಸ್ಥಾನವನ್ನು ಕಟ್ಟಿಸಿದ ಹೆಂಗಸಿನೊಂದಿಗೆ ಆಕೆ ಇಲ್ಲಿ ಇರುತ್ತಿದ್ದಳು. ಅಘೋರಮಣಿಯದು ಯಾವಾಗಲೂ ಸ್ವತಂತ್ರ ಪ್ರವೃತ್ತಿ. ಅವಳಲ್ಲಿ ಇದ್ದ ಸ್ವಲ್ಪ ಹಣದ ಮೇಲೆ ಬರುವ ಬಡ್ಡಿಯಲ್ಲಿ ಜೀವನ ಮಾಡುತ್ತಿದ್ದಳು. ಆಕೆ ಜನ್ಮತಃ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದ್ದಳು. ಕಾಲಕ್ರಮೇಣ ಒಬ್ಬ ವೈಷ್ಣವ ಗುರು ಅವಳಿಗೆ ಮಂತ್ರೋಪದೇಶವನ್ನು ಮಾಡಿದನು. ಅವಳ ಇಷ್ಟ ದೈವ ಬಾಲಗೋಪಾಲ. ಅವಳಿದ್ದ ಸಣ್ಣ ಕೋಣೆಯಲ್ಲಿ ಯಾವ ಸೌಕರ್ಯವೂ ಇರಲಿಲ್ಲ. ಹಳೆಯ ಒಂದು ರಾಮಾಯಣದ ಪ್ರತಿ ಮತ್ತು ಜಪ ಮಾಡುವ ಚೀಲ ಇವು ಮಾತ್ರ ಇದ್ದವು. ಅಲ್ಲಿ 30 ವರ್ಷಗಳ ಕಾಲ ಪ್ರತಿದಿನವೂ ಧ್ಯಾನ ಮತ್ತು ಜಪದಲ್ಲಿ ಕಳೆದಳು. 1884ರಲ್ಲಿ ಅಘೋರಮಣಿ ತನ್ನ ಇಬ್ಬರು ಸ್ನೇಹಿತೆಯರೊಡನೆ ಶ್ರೀರಾಮಕೃಷ್ಣರನ್ನು ನೋಡಲು ದಕ್ಷಿಣೇಶ್ವರಕ್ಕೆ ಹೋದಳು. ಆಗ ಆಕೆಗೆ ಸುಮಾರು 60 ವರ್ಷಗಳು. ಶ್ರೀರಾಮಕೃಷ್ಣರು ಅವರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಅವರೊಡನೆ ದೇವರ ವಿಷಯವನ್ನು ಮಾತನಾಡಿ ಒಂದೆರಡು ಹಾಡನ್ನು ಹೇಳಿದರು. ಮತ್ತೆ ಬರುವಂತೆ ಅವರಿಗೆ ಹೇಳಿದರು. ಅಘೋರಮಣಿಗೆ ಶ್ರೀರಾಮಕೃಷ್ಣರ ವ್ಯಕ್ತಿತ್ವ ತುಂಬ ಹಿಡಿಸಿತು. ಅವರು ತುಂಬ ಒಳ್ಳೆಯ ಮನುಷ್ಯರು, ನಿಜವಾದ ಭಕ್ತರು. ಅವರನ್ನು ನೋಡುವುದಕ್ಕೆ ಮತ್ತೊಮ್ಮೆ ಬರಬೇಕೆಂದು ಹೇಳಿಕೊಂಡಳು. ಶ್ರೀರಾಮಕೃಷ್ಣರು ಇವಳನ್ನು ಮತ್ತು ಇವಳೊಡನೆ ಬಂದಿದ್ದ ಗೋವಿಂದ ಬಾಬು ವಿಧವೆಯನ್ನು ತುಂಬ ಹೊಗಳಿದರು. ಅವರೆಲ್ಲ ಒಳ್ಳೆಯ ಭಕ್ತರಂತೆ ಕಂಡರು ಎಂದು ಅವರು ಆನಂತರ ಹೇಳುತ್ತಿದ್ದರು. ಆನಂತರ ಸ್ವಲ್ಪ ದಿನಗಳ ಮೇಲೆ ಅಘೋರಮಣಿ ಒಂದು ಅರ್ಧ ಆಣೆಗೆ ಸ್ವಲ್ಪ ಮಿಠಾಯಿಯನ್ನು ತೆಗೆದುಕೊಂಡು ಹೋದಳು. ಶ್ರೀರಾಮಕೃಷ್ಣರು ಅವಳನ್ನು ನೋಡಿದೊಡನೆ, ಓ, ನೀನು ಬಂದೆಯೋ? ಏನು ತಂದಿರುವೆಯೋ ಅದನ್ನು ಕೊಡು ಎಂದು ಕೇಳಿದರು. ಅಘೋರಮಣಿ ಏನನ್ನು ತಂದಿದ್ದಳೋ ಅದನ್ನು ಬಹಳ ಸಂತೋಷದಿಂದ ಶ್ರೀರಾಮಕೃಷ್ಣರಿಗೆ ಕೊಟ್ಟಳು. ಅವರು ಅದನ್ನು ತುಂಬ ಸಂತೋಷದಿಂದ ತಿಂದರು. ನಂತರ, ಸುಮ್ಮನೆ ಏತಕ್ಕೆ ಇದಕ್ಕೆಲ್ಲ ದುಡ್ಡನ್ನು ಖರ್ಚು ಮಾಡುತ್ತೀ? ಮನೆಯಲ್ಲಿ ತೆಂಗಿನಕಾಯಿ, ಬೆಲ್ಲ ಎರಡನ್ನೂ ಹುರಿದು ಉಂಡೆ ಮಾಡಿಡು. ಇಲ್ಲಿಗೆ ಬರುವಾಗ 1-2 ತೆಗೆದುಕೊಂಡು ಬಾ ಎಂದರು. ಅಥವಾ ನೀನು ಮನೆಯಲ್ಲಿ ಅಡಿಗೆಗೆ ಮಾಡುವ ಪಲ್ಯವನ್ನು ತಂದರೆ ಸಾಕು, ನಾನು ಅದನ್ನೇ ತಿನ್ನುತ್ತೇನೆ. ನೀನು ಮಾಡಿರುವುದನ್ನು ತಿನ್ನಲು ನನಗೆ ಆಸೆ ಎಂದರು. ಅಘೋರಮಣಿ ತನ್ನ ಮನಸ್ಸಿನಲ್ಲಿ, ನಾನು ಒಳ್ಳೆ ರಾಮಕೃಷ್ಣರ ಹತ್ತಿರ ಬಂದೆ. ದೇವರ ಮಾತುಕತೆ ಆಡುವುದು ಬಿಟ್ಟು ಇವರು ಸುಮ್ಮನೆ ತಿನ್ನುವ ವಿಷಯವನ್ನೇ ಮಾತನಾಡುತ್ತಿರುವರು. ನಾನು ಬಡವಿಧವೆ, ಇವರಿಗೆ ತಿನ್ನುವುದಕ್ಕೆ ಎಲ್ಲಿಂದ ತರುವುದು? ಇನ್ನು ಮೇಲೆ ಇಲ್ಲಿಗೆ ಬರುವುದಿಲ್ಲ ಎಂದು ಸಂಕಲ್ಪ ಮಾಡಿದಳು. ತನ್ನ ಮನೆಗೆ ಹೋದೊಡನೆ ಅವಳಿಗೆ ಪುನಃ ಎಂದು ದಕ್ಷಿಣೇಶ್ವರಕ್ಕೆ ಹೋದೇನು ಎಂಬ ಆಸೆ ಹುಟ್ಟಿತು. ಕೆಲವು ದಿನಗಳಾದ ಮೇಲೆ ಅಘೋರಮಣಿ ತಾನು ಮಾಡಿದ ಪಲ್ಯವನ್ನು ಶ್ರೀರಾಮಕೃಷ್ಣರಿಗೆ ತಂದಳು. ಶ್ರೀರಾಮಕೃಷ್ಣರು ಅದನ್ನು ತುಂಬ ಸಂತೋಷದಿಂದ ತಿಂದು ಇದು ಬಹಳ ಚೆನ್ನಾಗಿದೆ ಎಂದು ಹೊಗಳಿದರು. 3-4 ತಿಂಗಳಲ್ಲಿ ಅವಳು ಹಲವು ಸಲ ದಕ್ಷಿಣೇಶ್ವರಕ್ಕೆ ಹೋದಳು. ಹೋಗುವಾಗಲೆಲ್ಲ ತಾನು ಮಾಡಿದ ಏನನ್ನಾದರೂ ತೆಗೆದುಕೊಂಡು ಹೋಗುತ್ತಿದ್ದಳು. ಶ್ರೀರಾಮಕೃಷ್ಣರು ಅದನ್ನು ತಿಂದು ಇನ್ನೂ ಜಾಸ್ತಿ ತೆಗೆದುಕೊಂಡು ಬಾ ಎಂದು ಹೇಳುತ್ತಿದ್ದರು. ಕೆಲವು ವೇಳೆ ಅವಳು, ಏನಪ್ಪ ಗೋಪಾಲ, ನಾನು ನಿನ್ನನ್ನು ಪ್ರಾರ್ಥನೆ ಮಾಡುವುದಕ್ಕೆ ನೀನು ಕೊನೆಗೆ ಇದೇ ಏನು ಕೊಟ್ಟಿರುವುದು? ಯಾವಾಗಲೂ ಏನನ್ನು ತಿಂದೇನೋ ಎಂದು ಮಾತನಾಡುವ ಸಾಧುವಿನ ಪರಿಚಯ ಮಾಡಿಸಿದೆ ಅಲ್ಲ. ಇನ್ನೊಂದು ಸಲಿಯಿಂದ ಇಲ್ಲಿಗೆ ಬರುವುದಿಲ್ಲ ಎಂದು ಶಪಥ ಮಾಡುವಳು. ಆದರೆ ದಕ್ಷಿಣೇಶ್ವರವನ್ನು ಬಿಟ್ಟು ಹೋಗುವುದೇ ತಡ ಎಂದು ಬಂದೇನು ಎನ್ನಿಸುತ್ತಿತ್ತು. ಶ್ರೀರಾಮಕೃಷ್ಣರು ಒಂದು ಸಲ ಕಾಮರಹಾಟಿಗೆ ಹೋಗಿ ಅಲ್ಲಿ ದೇವರ ಪೂಜೆಯನ್ನು ನೋಡಿದರು. ಆ ಸಮಯದಲ್ಲಿ ಅವರಿಗೆ ಸಮಾಧಿಯಾಯಿತು. 1885ರಲ್ಲಿ ಒಂದು ದಿನ ಅಘೋರಮಣಿ ಬೆಳಗ್ಗೆ 3 ಗಂಟೆಗೆ ಎದ್ದು ಜಪ ಮಾಡುವುದಕ್ಕೆ ಕುಳಿತಳು. ಜಪ ಮುಗಿದ ಮೇಲೆ ಅದರ ಫಲವನ್ನೆಲ್ಲ ತನ್ನ ಇಷ್ಟ ದೇವತೆಗೆ ಅರ್ಪಿಸುತ್ತಿದ್ದಳು. ಆ ಸಮಯದಲ್ಲಿ ಶ್ರೀರಾಮಕೃಷ್ಣರು ಅವರ ಬಲಗಡೆ ಕುಳಿತಿರುವುದನ್ನು ಕಂಡಳು. ಇದೇನು ವಿಚಿತ್ರ, ಈ ಸಮಯದಲ್ಲಿ ಇವರು ಹೇಗೆ ಇಲ್ಲಿಗೆ ಬಂದರು ಎಂದು ಆಶ್ಚರ್ಯಪಟ್ಟಳು. ಅವಳಿಗಾದ ಈ ಅನುಭವವನ್ನು ಅವಳ ಮಾತಿನಲ್ಲೇ ಕೇಳೋಣ. ಇವರು ಹೇಗೆ ಇಲ್ಲಿಗೆ ಬಂದರೋ ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಅವರು ನಗುತ್ತಿದ್ದರೂ ನಾನು ಧೈರ್ಯ ತಂದುಕೊಂಡು ಅವರ ಎಡಗೈಯನ್ನು ಹಿಡಿದುಕೊಂಡೆ.
ತಕ್ಷಣವೇ ಅವರು ಮಾಯವಾದರು. ಅವರ ಬದಲು ಬಾಲಗೋಪಾಲ ಕಾಣಿಸಿಕೊಂಡನು. ಅವನು ಅಂಬೆಗಾಲಿಡುತ್ತಾ ನನ್ನನ್ನು ನೋಡುತ್ತಾ, ನನಗೆ ಬೆಣ್ಣೆಯನ್ನು ಕೊಡು ಎಂದು ಕೇಳಿದನು. ಓ, ಅವನು ಎಂತಹ ಸುಂದರವಾದ ಕಣ್ಣುಗಳಿಂದ ನನ್ನನ್ನು ನೋಡಿದನು. ನನಗೆ ಆನಂದ ಆಶ್ಚರ್ಯಗಳು ಏಕಕಾಲದಲ್ಲಿ ಉಂಟಾಗಿ ಜೋರಾಗಿ ಕಿರಿಚಿಕೊಂಡೆ. ಅದು ನಿರ್ಜನ ಪ್ರದೇಶವಾಗಿತ್ತು. ಇಲ್ಲದೇ ಇದ್ದರೆ ನನ್ನ ಗಲಾಟೆ ಕೇಳಿ ಜನಗಳೆಲ್ಲ ಬಂದು ಸೇರುತ್ತಿದ್ದರು. ನಾನು ಅಳುತ್ತಾ ಮಗುವಿಗೆ, ನಾನೊಬ್ಬ ಬಡ ವಿಧವೆ, ನನಗೆ ಹಾಲು ಮತ್ತು ಕೆನೆಯನ್ನು ಎಲ್ಲಿಂದ ತರಲಪ್ಪ ಎಂದು ಕೇಳಿದೆ. ಆದರೆ ಗೋಪಾಲ ನನ್ನನ್ನು ಬಿಡಬೇಕಲ್ಲ, ಪುನಃ ಪುನಃ ಏನಾದರೂ ಕೊಡು ತಿನ್ನುವುದಕ್ಕೆ ಎಂದು ಹಠ ಹಿಡಿದನು. ನಾನು ಎದ್ದು ನೆಲುವಿನ ಮೇಲೆ ಇಟ್ಟಿದ್ದ ಒಣಗಿ ಹೋದ ತೆಂಗಿನಕಾಯಿಯ ಮಿಠಾಯಿಯನ್ನು ಅವನಿಗೆ ಕೊಟ್ಟು, ನಾನು ನಿನಗೆ ಹಾಳು ವಸ್ತುವನ್ನು ಕೊಡುತ್ತಿದ್ದೇನೆ, ಆದರೆ ನನಗೆ ಇಂತಹದನ್ನೇ ಕೊಡಬೇಡ ಎಂದೆ. ಅವತ್ತು ಜಪ ಮಾಡಲು ಸಾಧ್ಯವಾಗಲಿಲ್ಲ. ಗೋಪಾಲ ನನ್ನ ತೊಡೆಯ ಮೇಲೆ ಕುಳಿತ. ನನ್ನ ಜಪಮಾಲೆಯನ್ನು ಕಿತ್ತುಕೊಂಡ. ನನ್ನ ಹೆಗಲ ಮೇಲೆ ಹತ್ತಿದ. ಕೋಣೆಯಲ್ಲೆಲ್ಲ ಓಡಾಡಿದ. ಬೆಳಗ್ಗೆ ಸೂರ್ಯ ಹುಟ್ಟಿದ ಕೂಡಲೇ ನಾನೊಬ್ಬ ಹುಚ್ಚಿಯಂತೆ ದಕ್ಷಿಣೇಶ್ವರಕ್ಕೆ ಹೋದೆ. ಗೋಪಾಲನು ನನ್ನೊಡನೆ ಬಂದನು. ಅವನನ್ನು ಕಂಕುಳಲ್ಲಿ ಎತ್ತಿಕೊಂಡು ಎದೆಗೆ ಅಪ್ಪಿಕೊಂಡು ದಕ್ಷಿಣೇಶ್ವರಕ್ಕೆ ಹೋದೆ. ಅವನ ಪುಟ್ಟ ಕಾಲುಗಳು ನನ್ನ ಎದೆಯ ಮೇಲೆ ಜೋಲಾಡುತ್ತಿದ್ದುದನ್ನು ನೋಡಿದೆ. ಅಘೋರಮಣಿ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದಾಗ ಗುಲಾಬಮ್ಮ ಶ್ರೀರಾಮಕೃಷ್ಣರ ಬಳಿ ಇದ್ದಳು. ಇವಳು ತಾನು ಕಂಡ ದೃಶ್ಯವನ್ನು ವಿವರಿಸುತ್ತಾಳೆ. ಆಗ ಬೆಳಗ್ಗೆ 7 ಗಂಟೆಯೋ 7:15 ಗಂಟೆಯೋ ಇರಬೇಕು. ನಾನು ಶ್ರೀರಾಮಕೃಷ್ಣರ ಕೋಣೆಯನ್ನು ಗುಡಿಸುತ್ತಿದ್ದೆ. ಗೋಪಾಲ ಗೋಪಾಲ ಎಂದು ಅಳುತ್ತಾ ಹಿಂದಿನಿಂದ ಯಾರೋ ಬರುವಂತೆ ಇತ್ತು. ಅದು ಹತ್ತಿರ ಹತ್ತಿರ ಬರುತ್ತಿತ್ತು. ಕೊನೆಗೆ ನೋಡಿದರೆ ಅವಳು ಅಘೋರಮಣಿ. ಹುಚ್ಚಿಯಂತೆ ಕಾಣುತ್ತಿದ್ದಳು. ತಲೆಯ ಕೂದಲೆಲ್ಲ ಕೆದರಿ ಹೋಗಿತ್ತು. ದುರುಗುಟ್ಟುವ ಕಣ್ಣುಗಳಿಂದ ನೋಡುತ್ತಿದ್ದಳು. ಅವಳ ಸೀರೆಯ ಸೆರಗು ನೆಲದ ಮೇಲೆ ಜೋಲಾಡುತ್ತಿತ್ತು. ಅವಳಿಗೆ ತನ್ನ ದೇಹದ ಪರಿವೆಯಾಗಲಿ ಪ್ರಪಂಚದ ಪರಿವೆಯಾಗಲಿ ಇರುವಂತೆ ತೋರಲಿಲ್ಲ. ಅವಳು ಪೂರ್ವದ ಬಾಗಿಲಿನಿಂದ ಕೋಣೆಯೊಳಗೆ ಬಂದಳು. ಶ್ರೀರಾಮಕೃಷ್ಣರು ಆಗ ಸಣ್ಣ ಮಂಚದ ಮೇಲೆ ಕುಳಿತಿದ್ದರು. ಅಘೋರಮಣಿ ಆ ಸ್ಥಿತಿಯಲ್ಲಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಶ್ರೀರಾಮಕೃಷ್ಣರು ಭಾವಮುಖದಲ್ಲಿದ್ದರು. ಅಘೋರಮಣಿ ಅವರ ಸಮೀಪದಲ್ಲಿ ಕುಳಿತಳು. ಅವಳ ಕಣ್ಣಿನಿಂದ ನೀರು ಸುಮ್ಮನೆ ಸುರಿಯುತ್ತಿತ್ತು. ಶ್ರೀರಾಮಕೃಷ್ಣರು ಒಂದು ಮಗುವಿನಂತೆ ಅವಳ ತೊಡೆಯ ಮೇಲೆ ಕುಳಿತರು. ತಾನು ತಂದ ಹಾಲು, ಬೆಣ್ಣೆ, ಕೆನೆ ಮುಂತಾದವನ್ನು ಅವರಿಗೆ ತಿನ್ನಿಸಿದಳು. ಶ್ರೀರಾಮಕೃಷ್ಣರು ಭಾವಮುಖದಲ್ಲಿದ್ದಾಗ ಇದುವರೆಗೆ ಯಾವ ಹೆಂಗಸನ್ನು ಮುಟ್ಟಿರುವುದನ್ನು ನಾನು ನೋಡಿರಲಿಲ್ಲ. ಬಹಳ ಹಿಂದೆ ಭೈರವಿ ಬ್ರಾಹ್ಮಣಿ ತಾನು ಯಶೋದೆ ಎಂಬ ಭಾವದಿಂದ ಇದ್ದಾಗ ಶ್ರೀರಾಮಕೃಷ್ಣರು ಅವರ ತೊಡೆಯ ಮೇಲೆ ಮಗುವಿನಂತೆ ಕುಳಿತುಕೊಳ್ಳುತ್ತಿದ್ದರು ಎಂಬುದನ್ನು ನಾನು ಕೇಳಿದ್ದೆ. ಸ್ವಲ್ಪ ಹೊತ್ತಿನ ಮೇಲೆ ಶ್ರೀರಾಮಕೃಷ್ಣರು ಪ್ರಕೃತಿಸ್ಥರಾಗಿ ತಮ್ಮ ಸ್ಥಳದಲ್ಲಿ ಬಂದು ಕುಳಿತುಕೊಂಡರು. ಆದರೆ ಅಘೋರಮಣಿಯ ಭಾವೋದ್ರೇಕದ ತೂಬನ್ನು ತೆರೆದಂತೆ ಇತ್ತು. ಅವಳು ಬೇರೊಂದು ಲೋಕದಲ್ಲಿ ಇದ್ದಂತೆ ಕಂಡಳು. ಅವಳು ಆನಂದದಿಂದ ಕೊಠಡಿಯಲ್ಲೆಲ್ಲ ಕುಣಿದಾಡಿದಳು. ಇದನ್ನು ನೋಡಿ ಶ್ರೀರಾಮಕೃಷ್ಣರು, ಅವಳನ್ನು ನೋಡಿದೆಯಾ? ಆನಂದದಲ್ಲಿ ಪರವಶಳಾಗಿದ್ದಾಳೆ. ಅವಳ ಮನಸ್ಸು ಗೋಪಾಲನ ಲೋಕಕ್ಕೆ ಓಡಿ ಹೋಗಿದೆ ಎಂದರು. ಭಾವೋದ್ರೇಕದಿಂದ ಅಘೋರಮಣಿ ಶ್ರೀರಾಮಕೃಷ್ಣರೊಡನೆ ಮಾತನಾಡುತ್ತಿದ್ದಳು. ಅದು ಹತ್ತಿರ ಇದ್ದವರಿಗೆ ಯಾರಿಗೂ ಅರ್ಥವಾಗುವಂತೆ ಇರಲಿಲ್ಲ. ಗೋಪಾಲ ಈಗ ನನ್ನ ತೋಳಿನಲ್ಲಿ ಇರುವನು. ಈಗ ಅವನು ನಿಮ್ಮನ್ನು ಪ್ರವೇಶ ಮಾಡುತ್ತಿರುವನು. ಈಗ ಪುನಃ ಹೊರಗೆ ಬಂದ. ದುಃಖಿನಿಯಾದ ನಿನ್ನ ತಾಯಿಯ ಸಮೀಪಕ್ಕೆ ಬಾ ಗೋಪಾಲ. ಇಂತಹ ಒಂದು ಪರವಶತೆಯಲ್ಲಿರುವಾಗ ಸ್ಥಿಮಿತವಾಗಿ ಎಲ್ಲರಂತೆ ಇರುವುದಕ್ಕೆ ಹೇಗೆ ಸಾಧ್ಯ? ಅಂದಿನಿಂದ ಅವಳನ್ನು ಗೋಪಾಲನ ತಾಯಿ ಎಂದು ಜನರು ಕರೆಯುವುದಕ್ಕೆ ಪ್ರಾರಂಭ ಮಾಡಿದರು. ಇಂತಹ ಅಪೂರ್ವವಾದ ಅನುಭವವನ್ನು ಪಡೆದುದಕ್ಕೆ ಶ್ರೀರಾಮಕೃಷ್ಣರು ಕೊಂಡಾಡಿದರು. ಅವಳನ್ನು ಸಮಾಧಾನಗೊಳಿಸುವುದಕ್ಕಾಗಿ ಅವಳ ಎದೆಯನ್ನು ನೀವಿದರು. ತಮ್ಮ ಹತ್ತಿರ ಇದ್ದ ತಿಂಡಿಯನ್ನು ಕೊಟ್ಟರು. ಅದನ್ನು ತಿನ್ನುವಾಗ, ನನ್ನ ಮುದ್ದ ಗೋಪಾಲ, ನಿನ್ನ ತಾಯಿ ಈ ಪ್ರಪಂಚದಲ್ಲಿ ತುಂಬ ದುಃಖಪಟ್ಟಿದ್ದಾಳೆ. ಅವಳ ನೋವನ್ನು ತೆಗೆದು ಆನಂದವನ್ನು ಕೊಡಬೇಕಾಗಿದೆ. ಅದಕ್ಕಾಗಿಯೇ ನೀನು ಇಷ್ಟೊಂದು ಪ್ರೀತಿಯನ್ನು ತೋರಿಸುವುದು ಎಂದು ಹೇಳಿದಳು. ಶ್ರೀರಾಮಕೃಷ್ಣರು ಹಗಲೆಲ್ಲ ಗೋಪಾಲ್ ಮಾಳನ್ನು ದಕ್ಷಿಣೇಶ್ವರದಲ್ಲೇ ಇಟ್ಟುಕೊಂಡಿದ್ದರು.
ಗಂಗಾ ನದಿಯ ಸ್ನಾನ ಊಟ ಆದ ಮೇಲೆ ಸಂಜೆ ಅವಳನ್ನು ಮನೆಗೆ ಕಳುಹಿಸಿದರು. ಅವಳೊಡನೆ ಬಾಲಗೋಪಾಲನು ಅವಳ ಸೊಂಟದಲ್ಲಿ ಕುಳಿತುಕೊಂಡು ಹೋದನು. ತನ್ನ ಕೋಣೆಗೆ ಹೋದ ಮೇಲೆ ಎಂದಿನಂತೆ ಜಪ ಮಾಡುವುದಕ್ಕೆ ಪ್ರಯತ್ನಿಸಿದಳು. ಆದರೆ ಜಪ ಮಾಡಲು ಆಗಲಿಲ್ಲ. ಯಾರ ಹೆಸರನ್ನು ಜಪ ಮಾಡುತ್ತಿದ್ದಳೋ ಅವನೇ ಕಣ್ಣು ಮುಂದೆ ಕುಣಿಯುತ್ತಿರುವಾಗ ಇನ್ನು ಜಪ ಹೇಗೆ ಮಾಡುವುದು? ಗೋಪಾಲನನ್ನು ಪಕ್ಕದಲ್ಲಿ ಮಲಗಿಸಿಕೊಂಡು ಅವಳು ನಿದ್ರೆಗೆ ಹೋದಳು. ಅವಳ ಹಾಸಿಗೆ ತುಂಬ ಗಟ್ಟಿಯಾಗಿತ್ತು. ತಲೆ ಇಟ್ಟುಕೊಳ್ಳುವುದಕ್ಕೆ ದಿಂಬು ಇರಲಿಲ್ಲ. ಮಗು ತನಗೆ ದಿಂಬು ಬೇಕು ಎಂದು ಕೇಳಿತು. ಅವಳು ತನ್ನ ಕೈಗಳನ್ನೇ ದಿಂಬಿನಂತೆ ಇಟ್ಟು, ಗೋಪಾಲ, ಇದರ ಮೇಲೆ ಮಲಗು, ನಾಳೆ ಬೆಳಗ್ಗೆ ನಿನಗೆ ಮೃದುವಾದ ದಿಂಬನ್ನು ತಂದುಕೊಡುತ್ತೇನೆ ಎಂದಳು. ಮಾರನೇ ದಿನ ತನ್ನ ಮುದ್ದು ಗೋಪಾಲನಿಗೆ ಊಟ ಸಿದ್ಧಪಡಿಸಲು ಅಡಿಗೆಗಾಗಿ ಸೌದೆ ಆಯ್ದು ತರಲು ಹೋದಳು. ಬಾಲಗೋಪಾಲ ಕೂಡ ಅವಳ ಜೊತೆಯಲ್ಲಿ ಹೋಗಿ ಬಿದ್ದಿದ್ದ ಪುರಲೆಗಳನ್ನು ಆಯ್ದುಕೊಟ್ಟನು. ಆನಂತರ ಅವಳು ಅಡಿಗೆ ಮಾಡಲು ಪ್ರಾರಂಭಿಸಿದಳು. ಆ ಮುದ್ದು ಹುಡುಗ ಇವಳ ಹತ್ತಿರ ತುಂಟತನ ಮಾಡುತ್ತಿದ್ದ. ಮಧ್ಯೆ ಮಧ್ಯೆ ಅವನನ್ನು ಎತ್ತಿಕೊಂಡು ಮುದ್ದಿಸುತ್ತಿದ್ದಳು. ಕೆಲವು ವೇಳೆ ಅವನನ್ನು ಗದರಿಸುವಳು. ಸ್ವಲ್ಪ ದಿನಗಳ ನಂತರ ಗೋಪಾಲನ ತಾಯಿ ಶ್ರೀರಾಮಕೃಷ್ಣರನ್ನು ನೋಡಲು ದಕ್ಷಿಣೇಶ್ವರಕ್ಕೆ ಬಂದಳು. ಅವರನ್ನು ನೋಡಿದ ಮೇಲೆ ಶಾರದಾ ದೇವಿಯವರ ಕೋಣೆಗೆ ಹೋಗಿ ಪದ್ಧತಿಯಂತೆ ಜಪ ಮಾಡಿ ಅದನ್ನು ತನ್ನ ಇಷ್ಟ ದೇವತೆಗೆ ಅರ್ಪಿಸಿ ನಮಸ್ಕಾರ ಮಾಡುತ್ತಿದ್ದಾಗ ಶ್ರೀರಾಮಕೃಷ್ಣರು ಅಲ್ಲಿಗೆ ಬಂದರು. ಶ್ರೀರಾಮಕೃಷ್ಣರು ಹೇಳಿದರು, ಇನ್ನೂ ಏತಕ್ಕೆ ಜಪ ಮಾಡುತ್ತಿ? ನಿನಗೆ ಸಾಕಾದಷ್ಟು ಅನುಭವಗಳಾಗಿಲ್ಲವೇ? ಗೋಪಾಲನ ತಾಯಿ ಹೇಳಿದರು, ಹಾಗಾದರೆ ನಾನು ಇದನ್ನು ನಿಲ್ಲಿಸಲೇ? ನನಗೆಲ್ಲ ಪ್ರಾಪ್ತಿವಾಗಿದೆಯೇ? ಶ್ರೀರಾಮಕೃಷ್ಣರು ಹೇಳಿದರು, ಹೌದು, ನಿನಗೆ ಎಲ್ಲ ಬಂದಿದೆ. ಗೋಪಾಲನ ತಾಯಿ ಹೇಳಿದರು, ಎಲ್ಲವೂ ಬಂದಿದೆಯೇ? ಶ್ರೀರಾಮಕೃಷ್ಣರು ಹೇಳಿದರು, ಹೌದು, ಎಲ್ಲ ಬಂದಿದೆ. ಗೋಪಾಲನ ತಾಯಿ ಹೇಳಿದರು, ಇದು ನಿಜವೇನೋ? ನನಗೆ ಎಲ್ಲ ಪ್ರಾಪ್ತವಾಗಿದೆ ಎಂದು ನೀನು ನಂಬುತ್ತೀಯಾ? ಶ್ರೀರಾಮಕೃಷ್ಣ ಹೇಳಿದರು, ಹೌದು, ನಿನಗಾಗಿ ನೀನು ಮಾಡಬೇಕಾದ ಸಾಧನೆಯನ್ನೆಲ್ಲ ಮಾಡಿ ಆಯಿತು. ನಿನಗೇನಾದರೂ ಬೇಕಾದರೆ ನೀನು ಇದಕ್ಕೆ ತಮಗಾಗಿ ಪ್ರಾರ್ಥಿಸಬಹುದು. ಗೋಪಾಲ್ಮ ಇದನ್ನು ಕೇಳಿದ ಮೇಲೆ ಜಪಮಾಲೆಯನ್ನು ಅದನ್ನು ಇಡುತ್ತಿದ್ದ ಚೀಲದ ಸಮೇತ ಗಂಗಾ ನದಿಗೆ ಎಸೆದಳು. ಆನಂತರ ತನ್ನ ಬೆರಳಿಂದಲೇ ಜಪ ಮಾಡತೊಡಗಿದಳು. ಸ್ವಲ್ಪ ದಿನಗಳಾದ ಮೇಲೆ ಹೇಗಿದ್ದರೂ ದಿನಗಳನ್ನು ಕಳೆಯಬೇಕು, ಜಪ ಮಾಡಿಯಾದರೂ ಕಳೆಯೋಣವೆಂದು ಮತ್ತೊಂದು ಮಾಲೆಯನ್ನು ತೆಗೆದುಕೊಂಡಳು. ಅದರಿಂದ ಮತ್ತೆ ಜಪ ಮಾಡತೊಡಗಿದಳು. ಹಲವು ವರ್ಷಗಳ ತಪಸ್ಸಿನಿಂದ ಇವಳ ಇಷ್ಟ ಸಿದ್ಧಿಸಿತು. ಅವಳು ಪದೇ ಪದೇ ದಕ್ಷಿಣೇಶ್ವರಕ್ಕೆ ಬರತೊಡಗಿದಳು. ಆಚಾರ ವ್ಯವಹಾರದಲ್ಲಿ ಅವಳು ಮೊದಲು ತುಂಬ ಮಡಿ ಮಾಡುತ್ತಿದ್ದಳು. ನಂತರ ಅದು ಕಡಿಮೆ ಆಯಿತು. ಇನ್ನು ಮೇಲೆ ಗೋಪಾಲನೇ ಅವಳ ಪ್ರತ್ಯಕ್ಷವಾದ ಗುರುವಾದನು. ಆ ಬಾಲಗೋಪಾಲ ಏನನ್ನಾದರೂ ತಿನ್ನಬೇಕೆಂದು ಇಚ್ಛಿಸಿದ. ಹಾಗೆ ತಿನ್ನುವಾಗ ತಾಯಿಯ ಬಾಯಿಗೂ ಇಡುತ್ತಿದ್ದ. ಅದನ್ನು ಹೇಗೆ ಬೇಡವೆನ್ನುತ್ತಾಳೆ. ಬೇಡ ಎಂದರೆ ಆ ಮಗು ಅಳುತ್ತಿತ್ತು. ಅವನ ಕಣ್ಣೀರನ್ನು ನೋಡಿದರೆ ಅವಳ ಹೃದಯ ಹಿಡಿದಂತೆ ಆಗುತ್ತಿತ್ತು. ಶ್ರೀರಾಮಕೃಷ್ಣರೇ ಈ ರೂಪಿನಲ್ಲಿ ಇದನ್ನೆಲ್ಲ ಮಾಡುತ್ತಿರುವುದು ಎಂದು ಗೊತ್ತಾಯಿತು. ಅವರೇ ನಿಜವಾಗಿ ತಮ್ಮ ಗೋಪಾಲ ಎಂದು ತಿಳಿಯುತ್ತಿದ್ದಳು. ಅವನು ಮುಟ್ಟಿದ ಆಹಾರವನ್ನು ಬೇಡ ಎನ್ನುವುದಕ್ಕೆ ಆಗುತ್ತಿರಲಿಲ್ಲ. ಗೋಪಾಲ್ಮ ಹೀಗೆ ಗೋಪಾಲನೊಂದಿಗೆ ಕೆಲವು ತಿಂಗಳು ಸಾನ್ನಿಧ್ಯ ಸುಖವನ್ನು ಪಡೆದಳು. ಈ ಸಮಯದಲ್ಲಿ ಗೋಪಾಲ ಅರೆಕ್ಷಣವೂ ಅವಳನ್ನು ಬಿಟ್ಟಿರಲಿಲ್ಲ. ಎಲ್ಲೋ ಕೆಲವು ಅಪೂರ್ವ ವ್ಯಕ್ತಿಗಳು ಮಾತ್ರ ಇಂತಹ ಅನುಭವಗಳನ್ನು ಇಷ್ಟು ದೀರ್ಘಕಾಲ ಅನುಭವಿಸಲು ಸಾಧ್ಯ. ಶ್ರೀರಾಮಕೃಷ್ಣರು ಅವಳಿಗೆ, ನಿನಗೆ ಅಸಾಧ್ಯವಾದ ಲಾಭವಾಗಿದೆ. ಇಂತಹ ಅನುಭವ ಈಗಿನ ಕಾಲದಲ್ಲಿ ಸಿಗುವುದು ದುರ್ಲಭ ಎಂದು ಹೇಳಿದರು. ವಾತ್ಸಲ್ಯ ಭಾವಕ್ಕೆ ಜ್ವಲಂತ ಉದಾಹರಣೆಯಂತೆ ಇವಳು ಇರುವಳು. ಕೆಲವು ತಿಂಗಳಾದ ಬಳಿಕ ಗೋಪಾಲ ಬಾಲನು ಸದಾ ಕಾಣುತ್ತಿರಲಿಲ್ಲ. ಧ್ಯಾನಕ್ಕೆ ಕುಳಿತುಕೊಂಡಾಗ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದನು. ಪ್ರತಿ ವರ್ಷವೂ ಬಲರಾಮ್ ಬೋಸ್ ತನ್ನ ಮನೆಯಲ್ಲಿ ಜಗನ್ನಾಥನ ರಥೋತ್ಸವವನ್ನು ಮಾಡುತ್ತಿದ್ದನು. ಈ ಸಲ ಶ್ರೀರಾಮಕೃಷ್ಣರನ್ನು ಮತ್ತು ಅವರ ಕೆಲವು ಭಕ್ತರನ್ನು ಕರೆದನು. ಶ್ರೀರಾಮಕೃಷ್ಣರು ಬಲರಾಮನ ಮನೆಗೆ ಬಂದ ಮೇಲೆ ಹತ್ತಿರ ಇದ್ದ ಗೋಪಾಲ್ಮಾಳನ್ನು ಕರೆಯುವಂತೆ ಹೇಳಿದರು. ಅವಳು ಬಂದು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದಳು. ಶ್ರೀರಾಮಕೃಷ್ಣರು ಹೇಳಿದರು, ನೀನೇನು ಮಾಡುವುದು? ನನ್ನನ್ನು ಗೋಪಾಲ ಎಂದು ಕರೆಯುವೆ, ಆದರೂ ನಮಸ್ಕಾರವನ್ನು ಮಾಡುತ್ತಿರುವೆ. ನೀನು ಅಡಿಗೆ ಮನೆ ಒಳಗೆ ಹೋಗಿ ನನಗೆ ಒಂದು ಪಲ್ಯ ಮಾಡು, ಅದಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕು. ನನಗೆ ಇಲ್ಲಿಗೆ ಅದರ ವಾಸನೆ ಬರಬೇಕು. ಗೋಪಾಲ್ಮ ಹೇಳಿದರು, ಈ ಮನೆಯವರು ಏನು ತಿಳಿದುಕೊಳ್ಳುತ್ತಾರೋ? ಶ್ರೀರಾಮಕೃಷ್ಣರು ಹಾಗೇನು ತಿಳಿದುಕೊಳ್ಳುವುದಿಲ್ಲ
ಎಂದು ಭರವಸೆಯನ್ನು ಕೊಟ್ಟರು. ಅಂದಿನ ಸಂಜೆ ಶ್ರೀರಾಮಕೃಷ್ಣರು ಕುಳಿತುಕೊಂಡು ಭಕ್ತರೊಡನೆ ಮಾತನಾಡುತ್ತಿದ್ದರು. ರಾತ್ರಿಯಾಯಿತು. ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರಿಗೆ ಭಾವಸಮಾಧಿಯಾಗಿ ಬಾಲಗೋಪಾಲನಂತೆ ಆದರು. ಅವರು 2 ಮಂಡಿ ಮತ್ತು 1 ಕೈ ನೆಲದ ಮೇಲೆ ಇತ್ತು. ಮತ್ತೊಂದು ಕೈಯನ್ನು ಮೇಲೆತ್ತಿದರು. ಮುಖದಲ್ಲಿ ಯಾರನ್ನೋ ನೋಡುವ ಕಾತರತೆ ಇತ್ತು. ಹಠಾತ್ತಾಗಿ ಆದ ಈ ಬದಲಾವಣೆಯ ಕಾರಣ ಯಾರಿಗೂ ಗೊತ್ತಾಗಲಿಲ್ಲ. ಆಗ ಗೋಪಾಲ್ಮ ಅಲ್ಲಿಗೆ ಬಂದಳು. ಇವಳ ಭಕ್ತಿಯ ಕಾರಣದಿಂದಲೇ ಇವರು ಹೀಗಿರುವರು ಎಂದು ಆಗ ಗೊತ್ತಾಯಿತು. ಗೋಪಾಲನ ತಾಯಿ ಶ್ರೀರಾಮಕೃಷ್ಣರನ್ನು ಕುರಿತು, ನೀನು ಹೀಗಿರುವುದು ನನಗೆ ಹಿಡಿಸುವುದಿಲ್ಲ. ನನ್ನ ಗೋಪಾಲ ನಗಬೇಕು, ಆಡಬೇಕು. ಇದೇನು ಒಂದು ಮರದ ತೊಲೆಯಂತೆ ಆಗಿರುವೆ. ನನಗೆ ಇಂತಹ ಗೋಪಾಲ ಬೇಡ ಎಂದಳು. ಆನಂತರ ಶ್ರೀರಾಮಕೃಷ್ಣರು ತಮ್ಮ ಹಿಂದಿನ ಸ್ಥಿತಿಗೆ ಬಂದರು. ಶ್ರೀರಾಮಕೃಷ್ಣರು ಬಲರಾಮನ ಮನೆಯಲ್ಲಿ 2 ದಿನಗಳು ಇದ್ದರು. 3ನೇ ದಿನ ದಕ್ಷಿಣೇಶ್ವರಕ್ಕೆ ಹೊರಟರು. ಗೋಪಾಲ್ಮ ಮತ್ತು ಗುಲಾಬ್ ಅವರ ಜೊತೆಯಲ್ಲಿದ್ದರು. ಬಲರಾಮನ ಮನೆಯವರು ಗೋಪಾಲ್ಮಾಗೆ 1 ಸೀರೆ, ಕೆಲವು ಪಾತ್ರೆಗಳು, ಪದಾರ್ಥಗಳನ್ನು ಕೊಟ್ಟರು. ದೋಣಿ ಸ್ವಲ್ಪ ದೂರ ಹೋದ ಮೇಲೆ ಗೋಪಾಲ್ಮಾಳ ಹತ್ತಿರ ಇದ್ದ 1 ಗಂಟನ್ನು ನೋಡಿ ಶ್ರೀರಾಮಕೃಷ್ಣರು ಅದೇನು ಎಂದು ಕೇಳಿದರು. ಅದರಲ್ಲಿರುವುದನ್ನು ತಿಳಿದುಕೊಂಡ ಮೇಲೆ ತುಂಬ ಗಂಭೀರವಾಗಿ ಗೋಪಾಲ್ಮಾಗೆ ಈ ರೀತಿ ಹೇಳುತ್ತಾರೆ: ದೇವರಿಗಾಗಿ ಯಾರು ಸರ್ವಸ್ವವನ್ನು ತ್ಯಜಿಸುತ್ತಾನೆಯೋ ಅವನು ಮಾತ್ರ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಯಾವನು ಮತ್ತೊಬ್ಬರ ಆತಿಥ್ಯವನ್ನು ಸ್ವೀಕರಿಸಿ ಬರೀ ಕೈಯಲ್ಲಿ ಬರುತ್ತಾನೋ ಅವನು ದೇವರ ಸಮೀಪದಲ್ಲಿರುವನು. ನಂತರ ಮುಂದಿನ ಪ್ರಯಾಣ ಕಾಲದಲ್ಲಿ ಅವರು ಏನೂ ಮಾತನಾಡಲಿಲ್ಲ. ಅವಳ ಗಂಟನ್ನೇ ನೋಡುತ್ತಿದ್ದರು. ಅವರು ಸಾಧಾರಣವಾಗಿ ಎಲ್ಲರಿಗೂ ಬಹಳ ದಯೆ ತೋರಿಸುತ್ತಿದ್ದರು, ಆದರೆ ಕೆಲವೊಮ್ಮೆ ನಿಷ್ಠುರವಾಗಿಯೂ ವರ್ತಿಸಿಬಿಡುತ್ತಿದ್ದರು. ದಕ್ಷಿಣೇಶ್ವರವನ್ನು ಸೇರಿದ ಮೇಲೆ ಗೋಪಾಲ್ಮ ಶ್ರೀ ಶಾರದಾದೇವಿ ಬಳಿಗೆ ಹೋದಳು. ಈ ಗಂಟನ್ನು ತಂದಿರುವುದು ಗೋಪಾಲನಿಗೆ ಇಷ್ಟವಿಲ್ಲ. ಅವನು ತುಂಬ ಕೋಪ ಮಾಡಿಕೊಂಡಿದ್ದಾನೆ. ಇದನ್ನು ಇಲ್ಲಿ ಯಾರಿಗಾದರೂ ಕೊಟ್ಟು ಬಿಡುತ್ತಾನೆ ಎಂದಳು. ಶ್ರೀ ಶಾರದಾದೇವಿ ಅವರಿಗೆ ಸಮಾಧಾನ ಮಾಡುತ್ತಾ, ಅಯ್ಯೋ, ಇದನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಅವರು ಏನಾದರೂ ಹೇಳಿಕೊಳ್ಳಲಿ ಬಿಡಿ. ನಿಮಗೆ ಸಹಾಯ ಮಾಡುವುದಕ್ಕೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇವು ನಿಮಗೆ ಅತಿ ಅವಶ್ಯಕವಾದುದರಿಂದಲೇ ನೀವು ಇವನ್ನು ತೆಗೆದುಕೊಂಡಿರುವಿರಿ ಎಂದರು. ಆದರೆ ಗೋಪಾಲ್ಮ ಅದರಲ್ಲಿರುವ ಕೆಲವು ಸಾಮಾನುಗಳನ್ನು ಕೊಟ್ಟು ಬಿಟ್ಟಳು. ಆನಂತರ ಶ್ರೀರಾಮಕೃಷ್ಣರಿಗೆ 1 ಪಲ್ಯವನ್ನು ಮಾಡಿ ಅದನ್ನು ಕೊಡುವುದಕ್ಕೆ ಹೋದಳು. ಅವರು ತನ್ನ ಮೇಲೆ ತುಂಬ ಕೋಪಗೊಂಡಿರಬೇಕೆಂದು ಭಾವಿಸಿದಳು. ಆದರೆ ಈ ವೇಳೆಗೆ ಅವಳು ಪಶ್ಚಾತ್ತಾಪ ಪಟ್ಟಿದ್ದರಿಂದ ರಾಮಕೃಷ್ಣರು ಎಲ್ಲ ಮರೆತು ಬಿಟ್ಟರು. ಎಂದಿನಂತೆ ಅವರೊಡನೆ ಸಲಿಗೆಯಿಂದ ವರ್ತಿಸಿದರು. ಗೋಪಾಲ್ಮಾಗೆ ತುಂಬ ಆನಂದವಾಗಿ ಸಾಯಂಕಾಲ ತನ್ನ ಮನೆಗೆ ಹಿಂದಿರುಗಿದಳು. ಗೋಪಾಲ್ಮಾಗೆ ತನ್ನ ಇಷ್ಟ ದೈವವಾದ ಗೋಪಾಲ್ ಬಾಲನೇ ಶ್ರೀರಾಮಕೃಷ್ಣರ ರೂಪಿನಲ್ಲಿ ಇರುವುದು ಎಂಬುದು ನಿರ್ವಿವಾದ ಸತ್ಯವಾಗಿತ್ತು. ಗೋಪಾಲನೇ ಶ್ರೀರಾಮಕೃಷ್ಣರ ಮೂಲಕ ಅವಳಿಗೆ ಬೋಧನೆಯನ್ನು ಮಾಡುತ್ತಿದ್ದನು. ಅವಳು ಅನೇಕ ವೇಳೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕಾಗಿ ಬರುತ್ತಿದ್ದಳು. ಒಂದು ಸಲ ಅವಳು ಹೀಗೆ ಹೇಳುತ್ತಾಳೆ: ಗೋಪಾಲ, ನನಗೆ ಏತಕ್ಕೆ ಹೀಗೆ ಶಿಕ್ಷೆ ಕೊಟ್ಟೆ? ನಾನು ನಿನ್ನನ್ನು ಈ ನಡುವೆ ಬಾಲನ ರೂಪಿನಲ್ಲಿ ನೋಡುತ್ತಾ ಇಲ್ಲವಲ್ಲ. ನಾನೇನು ತಪ್ಪು ಮಾಡಿರುವೆ? ಅದಕ್ಕೆ ಶ್ರೀರಾಮಕೃಷ್ಣರು ಹೇಳಿದರು: ನೋಡು, ಕಲಿಯುಗದಲ್ಲಿ ಅಂತಹ ಭಾವದಲ್ಲಿ ಬಹಳ ಕಾಲ ಇದ್ದರೆ ಬದುಕಿರುವುದಕ್ಕೆ ಆಗುವುದಿಲ್ಲ ಎಂದರು. ಬಾಲಗೋಪಾಲನ ದರ್ಶನವಾದ ಮೇಲೆ ಅವಳು 2 ತಿಂಗಳ ಕಾಲ ಈ ಪ್ರಪಂಚದಲ್ಲಿ ಇದ್ದಂತೆಯೇ ಕಾಣುತ್ತಿರಲಿಲ್ಲ. ಅವಳು ತನ್ನ ಭಾವನಾ ಜಗತ್ತಿನಲ್ಲಿ ಇರುತ್ತಿದ್ದಳು. ಕೇವಲ ಯಾಂತ್ರಿಕವಾಗಿ ಇತರ ದೈಹಿಕ ಕೆಲಸಗಳು ನಡೆದು ಹೋಗುತ್ತಿದ್ದವು. ಶ್ರೀರಾಮಕೃಷ್ಣರಿಗೆ ಗೋಪಾಲ್ಮ ಮೇಲೆ ಇದ್ದ ಪ್ರೀತಿಯ ಆಳವನ್ನು ಊಹಿಸುವುದು ಅಸದಳ. ಅನೇಕ ಜನ ಮಾರ್ವಾಡಿ ಭಕ್ತರು ಶ್ರೀರಾಮಕೃಷ್ಣರಿಗೆ ಮಿಠಾಯಿ, ಕಲ್ಲು ಸಕ್ಕರೆ ಇತ್ಯಾದಿಗಳನ್ನು ತಂದುಕೊಡುತ್ತಿದ್ದರು. ಅದನ್ನು ಅವರು ತಿನ್ನುತ್ತಿದ್ದುದು ಬಹಳ ಅಪರೂಪ. ಇತರ ಭಕ್ತರಿಗೂ ಅದನ್ನು ಕೊಡುತ್ತಿರಲಿಲ್ಲ. ಏಕೆಂದರೆ ಈ ದಾನಗಳ ಹಿಂದೆ ಕೆಲವು ಸ್ವಾರ್ಥ ಉದ್ದೇಶಗಳಿವೆ. ಯಾರು ಇದನ್ನು ತಿನ್ನುತ್ತಾರೋ ಅವರ ಮನಸ್ಸಿನ ಮೇಲೆ ಅದು ಪ್ರಭಾವವನ್ನು ಬೀರುವುದು ಎನ್ನುತ್ತಿದ್ದರು. ಆದರೆ ಅವರು 2 ವಿನಾಯಿತಿಯನ್ನು ಮಾಡಿದ್ದರು. ಅದರಲ್ಲಿ ಒಂದೇ ನರೇಂದ್ರ. ಅವನಲ್ಲಿ ಉರಿಯುತ್ತಿರುವ ಪ್ರಚಂಡ ಜ್ಞಾನಾಗ್ನಿಗೆ ಏನು ಬಿದ್ದರೂ ಭಸ್ಮವಾಗಿ ಹೋಗುತ್ತಿತ್ತು. 2ನೇದೇ ಗೋಪಾಲ್ಮ. ಅವಳಲ್ಲಿ ಲೌಕಿಕ ವಾಸನೆ ಸ್ವಲ್ಪವೂ ಇರಲಿಲ್ಲ. ಏನು ತಿಂದರೂ ಅವಳಿಗೆ ಯಾವ ಪರಿಣಾಮವೂ ಆಗುತ್ತಿರಲಿಲ್ಲ.
ಒಂದು ದಿನ ಗೋಪಾಲ್ಮ ಕೆಲವು ಮಹಿಳಾ ಭಕ್ತರೊಡನೆ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಬಂದಳು. ಗೋಪಾಲ್ಮಾಳನ್ನು ನೋಡಿ ಶ್ರೀರಾಮಕೃಷ್ಣರು ಇತರ ಭಕ್ತರಿಗೆ ಹೇಳುತ್ತಾರೆ, ಅವಳ ದೇಹದಲ್ಲಿ ದೇವರಲ್ಲದ ಬೇರೆ ಏನೂ ಇಲ್ಲ, ಅವನು ಅವಳಲ್ಲಿ ತುಂಬಿ ತುಳುಕಾಡುತ್ತಿರುವನು. ಗೋಪಾಲ್ಮ ಸುಮ್ಮನೆ ನಿಂತಿದ್ದಳು. ಶ್ರೀರಾಮಕೃಷ್ಣರು ತನ್ನ ಕಾಲನ್ನು ಮುಟ್ಟುವುದಕ್ಕೂ ಅನುಮತಿ ಇಟ್ಟಳು. ಆನಂತರ ಶ್ರೀರಾಮಕೃಷ್ಣರು ಅವಳ ಬಾಯಿಗೆ ಮಿಠಾಯಿಯನ್ನು ಇಡುತ್ತಿದ್ದರು. ಗೋಪಾಲ್ಮ ಹೇಳಿದರು, ನೀನು ಏತಕ್ಕೆ ಇಷ್ಟು ವಿಶ್ವಾಸದಿಂದ ನನಗೆ ತಿನ್ನಿಸುತ್ತಿರುವೆ? ಶ್ರೀರಾಮಕೃಷ್ಣರು ಹೇಳಿದರು, ನೀನು ಕೂಡ ಹಿಂದೆ ನನಗೆ ಬೇಕಾದಷ್ಟು ತಿನ್ನಿಸಿರುವೆ. ಗೋಪಾಲ್ಮ ಹೇಳಿದರು, ಹಿಂದೆ? ಯಾವಾಗಾದು? ಶ್ರೀರಾಮಕೃಷ್ಣರು ಹೇಳಿದರು, ನಿನ್ನ ಹಿಂದಿನ ಜನ್ಮಗಳಲ್ಲಿ. ಸಾಯಂಕಾಲ ಗೋಪಾಲ್ಮ ತನ್ನ ಮನೆಗೆ ಹಿಂತಿರುಗುತ್ತಿದ್ದಾಗ ಶ್ರೀರಾಮಕೃಷ್ಣರು ತಮ್ಮ ಹತ್ತಿರ ಇದ್ದ ಕಲ್ಲು ಸಕ್ಕರೆಯನ್ನೆಲ್ಲ ಕೊಟ್ಟರು. ಅದನ್ನೆಲ್ಲ ಮಾರ್ವಾಡಿ ಭಕ್ತರು ಕೊಟ್ಟಿದ್ದರು. ನನಗೆ ಏತಕ್ಕೆ ಇಷ್ಟೊಂದು ಕಲ್ಲು ಸಕ್ಕರೆಯನ್ನು ಕೊಡುವೆ ಎಂದು ಕೇಳಿದಾಗ ಶ್ರೀರಾಮಕೃಷ್ಣರು ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಮುಟ್ಟಿ, ನೀನು ಹಿಂದೆ ಬೆಲ್ಲವಾಗಿದ್ದೆ, ಆನಂತರ ಸಕ್ಕರೆ ಆದೆ, ಈಗ ಕಲ್ಲು ಸಕ್ಕರೆ ಆಗಿರುವೆ, ಅದಕ್ಕೆ ಈಗ ಕಲ್ಲು ಸಕ್ಕರೆಯನ್ನು ತಿಂದು ಆನಂದಿಸು ಎಂದರು. ಒಂದು ದಿನ ಗೋಪಾಲ್ಮ ಮತ್ತು ನರೇಂದ್ರ ಇಬ್ಬರು ದಕ್ಷಿಣೇಶ್ವರದಲ್ಲಿದ್ದರು. ಶ್ರೀರಾಮಕೃಷ್ಣರು ಇವರಿಬ್ಬರಿಗೆ ಒಬ್ಬರಿಗೊಬ್ಬರ ಪರಿಚಯ ಮಾಡಿಸಬೇಕೆಂದಿದ್ದರು. ನರೇಂದ್ರ ಹೊರಗಡೆಯಿಂದ ನೋಡುವುದಕ್ಕೆ ಜ್ಞಾನದಾವಾನಲ್ಲ. ಗೋಪಾಲ್ಮ ಭಕ್ತಿಚಂದ್ರನಂತೆ ಇದ್ದಳು. ಶ್ರೀರಾಮಕೃಷ್ಣರು ಗೋಪಾಲ್ಮಗೆ, ನೋಡು, ಆ ಹುಡುಗ ನರೇಂದ್ರನಿಗೆ ನಿನಗಾದ ಅನುಭವಗಳನ್ನೆಲ್ಲ ಹೇಳು ಎಂದರು. ಗೋಪಾಲ್ಮ ಅವನಿಗೆ ಹೇಳಿದರೆ ತೊಂದರೆ ಇಲ್ಲವೇ ಎಂದು ಕೇಳಿದಳು. ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ ಎಂದು ಹೇಳಿದಾಗ ಗೋಪಾಲ್ಮ ತನಗಾದ ವಿಚಿತ್ರ ಅನುಭವಗಳನ್ನು ಹೇಳಿದಳು. ಅವೆಲ್ಲ ಒಂದು ಕನಸಿನಂತೆ ಕಂಡವು. ಹೇಳುವಾಗ ಕಣ್ಣೀರು ಸುರಿಸುತ್ತಿದ್ದಳು. ಹೊರಗಡೆಯಿಂದ ನೋಡಲು ದೊಡ್ಡ ಜ್ಞಾನಿಯಂತಿದ್ದ ನರೇಂದ್ರನ ಒಳಗೆಲ್ಲ ಬಹಳ ಮೃದು ಭಕ್ತಿಯ ಬೆಣ್ಣೆಯೇ ಅಲಿದುದು. ಗೋಪಾಲ್ಮಾಳ ಅನುಭವಗಳನ್ನು ಕೇಳುತ್ತಾ ಕಣ್ಣೀರು ಹಾಕಿದನು ನರೇಂದ್ರ. ಹೇಳುವಾಗ ಮಧ್ಯೆ ಮಧ್ಯೆ ಗೋಪಾಲ್ಮ ಕೇಳುತ್ತಿದ್ದಳು, ಮಗು, ನೀನು ಬುದ್ಧಿವಂತ, ವಿದ್ಯಾವಂತ, ನಾನು ಅವಿದ್ಯಾವಂತೆ, ವಿಧವೆ, ದರಿದ್ರಳು, ನನಗೆ ಇವುಗಳೇನೂ ಗೊತ್ತಾಗುವುದಿಲ್ಲ. ನನಗೆ ಕಂಡ ಗೋಪಾಲನ ದರ್ಶನ ನಿಜವೇ? ನೀನು ಹೇಳು. ನರೇಂದ್ರ ಪ್ರತಿ ಸಲವೂ, ನೀನು ಹೇಳುವುದೆಲ್ಲ ಅಕ್ಷರಶಃ ನಿಜ, ಅದರಲ್ಲಿ ಅನುಮಾನಕ್ಕೆ ಎಳ್ಳಷ್ಟು ಆಸ್ಪದವಿಲ್ಲ ಎಂದನು. ಹಲವು ವರ್ಷಗಳ ನಂತರ ಸ್ವಾಮಿ ವಿವೇಕಾನಂದರ ಶಿಷ್ಯೆ ಸೋದರಿ ನಿವೇದಿತಾ ಗೋಪಾಲ್ಮಾಳನ್ನು ನೋಡಲು ಹೋಗಿದ್ದಳು. ಅದನ್ನು ಸ್ವಾಮಿ ವಿವೇಕಾನಂದರಿಗೆ ತಿಳಿಸಿದಾಗ ಅವರು ಹೀಗೆ ಹೇಳುತ್ತಾರೆ, ನೀನು ನೋಡಿದ್ದು ಹಿಂದಿನ ಕಾಲದ ಭರತಖಂಡದ ಪ್ರತೀಕವಾದ ಪ್ರಾರ್ಥನೆ, ಕಂಬನಿ, ಜಾಗರಣೆ, ಉಪವಾಸಗಳಿಂದ ಕೂಡಿದ ಭರತಖಂಡ ಅದೀಗ ಮಾಯವಾಗುತ್ತಿದೆ, ಪುನಃ ಬರುವುದಿಲ್ಲ. ಇಲ್ಲಿಗೆ ಅಧ್ಯಾಯ 62 ಸಂಪೂರ್ಣವಾಯಿತು.